ಯಾವ ಅಮೆರಿಕ ಇವತ್ತು ಇರಾನ್ ಪರಮಾಣನ್ನ ತಯಾರು ಮಾಡಬಾರದು, ಪರಮಾಣು ಬಾಂಬ್ಗಳ ತಯಾರಿಕೆಯನ್ನು ಕೈ ಬಿಡಬೇಕು ಅಂತ ಅಮೆರಿಕಾದ ಇರಾನ್ ಮೇಲೆ ಗುಟುರು ಹಾಕ್ತಾ ಇದೆಯೋ, ಅದೇ ಇರಾನ್ ಇವತ್ತು ಅಮೆರಿಕಾದ ವಿರುದ್ಧ ಸಿಡಿದೇಳುವಂತೆ ಮಾಡ್ತಾ ಇದೆ. ನಾವು ಈ ಹಿಂದೆಯೂ ಕೂಡ ಚರ್ಚೆ ಮಾಡಿದ್ವಿ, ಪರಮಾಣನ್ನ ಹೊಂದೋದು ನಮ್ಮ ಸಾರ್ವಭೌಮ ಹಕ್ಕು ಅಂತ ಪ್ರತಿಪಾದನೆ ಮಾಡುವಂತಹ ಇರಾನ್ ಇವತ್ತು ಒನ್ಸ್ ಅಗೇನ್ ಮತ್ತೊಮ್ಮೆ ನಮ್ಮ ಮೇಲೆ ದಾಳಿಯಾದರೆ ನಾವು ಪರಮಾಣು ಯುಕ್ತ ರಾಷ್ಟ್ರವಾಗ್ತೀವಿ. 60% ಯುರೇನಿಯಂ ಏನಿದೆ ಅದು 90% ಆಗೋದಕ್ಕೆ ನಾವು ಪ್ರಯತ್ನವನ್ನು ಪಡ್ತೀವಿ ಅನ್ನೋ ಮುಖಾಂತರ ಅಮೆರಿಕಕ್ಕೆ ನೇರವಾದಂತಹ ಎಚ್ಚರಿಕೆಯನ್ನು ಕೊಟ್ಟಿದೆ. ಹಾಗಾದರೆ ಏನಾಗ್ತಾ ಇದೆ ಮಧ್ಯಪ್ರಾಚ್ಯದಲ್ಲಿ, ಎಲ್ಲದರ ಬಗ್ಗೆಯೂ ಕೂಡ ನೋಡ್ತಾ ಹೋಗೋಣ. ಮೊದಲ ಸುದ್ದಿ, ಪರಮಾಣು ಸ್ಫೋಟ ಆಗುತ್ತಾ ಇರಾನ್ನಿಂದ ಅಂತ. ಜಾಗತಿಕವಾಗಿ ಇಷ್ಟು ದಿನಗಳ ಕಾಲ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧದ ಕಾರಣಕ್ಕಾಗಿ ತೈಲದ ಭೀತಿ, ಸಿಲಿಂಡರ್ನ ಭೀತಿ, ಎಲ್ಲದರ ಭೀತಿ ಶುರುವಾಗಿತ್ತು. ಇದೀಗ ಆ ಯುದ್ಧದ ಮುಂದುವರೆದ ಭಾಗವಾಗಿ ಪರಮಾಣು ಯುದ್ಧದ ಭೀತಿ ಶುರುವಾಗಿದೆ ಮಧ್ಯಪ್ರಾಚ್ಯದಲ್ಲಿ. ಪರಮಾಣು ಯುದ್ಧದ ಭೀತಿ ಶುರುವಾಗಿರುವಂಥದ್ದು ಯಾವ ಕಾರಣಕ್ಕೆ? ಅಮೆರಿಕ ಒಂದು ಕಡೆ ಕದನ ವಿರಾಮದ ಬಗ್ಗೆ ಮಾತನಾಡುತ್ತೆ, ಮತ್ತೊಂದು ಕಡೆ ಗುಪ್ತ ದಾಳಿಗಳನ್ನು ಇರಾನ್ ವಿರುದ್ಧ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದೆ ಎನ್ನುವಂತಹ ಸುದ್ದಿಗಳು ಬರುತ್ತೆ. ಇನ್ನೇನು ಎರಡು ದೇಶಗಳ ನಡುವೆ ಮಾತುಕತೆ ಆಗಿಬಿಡುತ್ತೆ, ಅವರು ಇವರ ಬೇಡಿಕೆಗಳನ್ನು, ಇವರು ಅವರು ಬೇಡಿಕೆಗಳನ್ನು ಒಪ್ಪಿಕೊಳ್ತಾರೆ ಎನ್ನುವಂತಹ ನಿಟ್ಟಿನಲ್ಲಿ ಜಾಗತಿಕ ಜನರು ಅಪೇಕ್ಷೆ ಪಟ್ಟಂತಹ ಸಮಯದಲ್ಲಿ ಮತ್ತೊಂದು ಹಂತದ ಯುದ್ಧಕ್ಕೆ ಎರಡೂ ದೇಶಗಳು ಮುಂದಾಗ್ತಾ ಇದೆ ಅನ್ನುವಂಥ ಬೆಳವಣಿಗೆಗಳಾಗ್ತಾ ಇರೋದು. ಅದಕ್ಕೆ ಪುಷ್ಟಿ ಎನ್ನುವಂತೆ ಇಸ್ರೇಲ್ ಇರಾಕ್ನಲ್ಲಿ ರಹಸ್ಯ ನೆಲೆಯನ್ನು ಕಂಡುಕೊಂಡು ದಾಳಿ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದು. ಅದಾದ ನಂತರ ಪ್ರಾಜೆಕ್ಟ್ ಫ್ರೀಡಮ್ ಅನ್ನುವಂತಹದ್ದನ್ನು ಶುರು ಮಾಡಿದ್ದಂತಹ ಡೊನಾಲ್ಡ್ ಟ್ರಂಪ್ ವಾಣಿಜ್ಯ ಹಡಗುಗಳಿಗೆ ಮುಕ್ತ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಅವರು ಮುಂದೆ ಬಂದಿದ್ದು. ಅದಾದ ನಂತರ ಇರಾನ್ನ ಬೇಡಿಕೆಗಳನ್ನು ತಿರಸ್ಕಾರ ಮಾಡಿ ಕಸದ ಬುಟ್ಟಿಗೆ ಹಾಕುವ ಪ್ರಯತ್ನವನ್ನು ಡೊನಾಲ್ಡ್ ಟ್ರಂಪ್ ಕಳೆದ 5-6 ದಿನಗಳಿಂದ ಮಾಡ್ತಾ ಬಂದಿರೋದು. ಒಂದು ವೇಳೆ ಈಗ 30 ದಿನಗಳ ಕಾಲ ಕದನ ವಿರಾಮ ಇದೆ, ಆ 30 ದಿನಗಳ ಕಾಲ ಕದನ ವಿರಾಮದಲ್ಲಿ ಅಮೆರಿಕದ ಬೇಡಿಕೆಗಳನ್ನು ಇರಾನ್ ಒಪ್ಪಿಕೊಳ್ಳದೆ ಹೋದರೆ ಅದು ಯುರೇನಿಯಂ ವಿಚಾರ, ಅದು ಹಾರ್ಮುಜ್ ವಿಚಾರ ಮತ್ತು ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನ್ ಅಮೆರಿಕದ ಬೇಡಿಕೆಗಳನ್ನು ಒಪ್ಪಿಕೊಳ್ಳದೆ ಹೋದರೆ ಮತ್ತೊಮ್ಮೆ ಯುದ್ಧದ ಭೀತಿಯನ್ನು ಎದುರಿಸಬೇಕು ಅಂತ ಅಮೆರಿಕ ಕಟ್ಟೆಚ್ಚರಿಕೆಯನ್ನು ಕೊಟ್ಟಿದೆ. ಹಾಗಾದರೆ ಈ ಎಚ್ಚರಿಕೆಯನ್ನು ಸ್ವೀಕಾರ ಮಾಡಿ ಇರಾನ್ ಸುಮ್ಮನಿದೆಯಾ? ಸಾಧ್ಯವೇ ಇಲ್ಲ. ಇರಾನ್ ಕೂಡ ಪ್ರತ್ಯುತ್ತರವನ್ನು ಕೊಡೋ ಪ್ರಯತ್ನವನ್ನು ಮಾಡಿದೆ. ಆ ಪ್ರತ್ಯುತ್ತರದ ಭಾಗವಾಗಿಯೇ ಇದೀಗ ಪರಮಾಣು ಯುದ್ಧದ ಸುದ್ದಿ ಮುನ್ನೆಲೆಗೆ ಬಂದಿದೆ. ಹಾಗಾದರೆ ಏನಿದು, ಏನೆಲ್ಲ ಆಯಿತು, ಡೀಟೇಲ್ಸ್ ನೋಡ್ತಾ ಹೋಗೋದಾದರೆ, ಇರಾನ್ ಅಟಾಮಿಕ್ ಎಚ್ಚರಿಕೆಗೆ ಇದೀಗ ಜಗತ್ತಿಗೆ ಅಣು ಭೀತಿ ಎದುರಾಗಿರೋದು. ಅಮೆರಿಕ ಇಸ್ರೇಲ್ ಮತ್ತೊಮ್ಮೆ ದಾಳಿ ಮಾಡಿದರೆ ನಾವು ಪರಮಾಣು ಬಾಂಬನ್ನು ಸಿದ್ಧಪಡಿಸುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಈಗಾಗಲೇ ಅವರು ತಯಾರು ಮಾಡ್ತಿದ್ದಾರೆ. ಅವರ ಬಳಿ 450 kg ಯುರೇನಿಯಂ, ಸಂಸ್ಕರಿಸಿದ ಯುರೇನಿಯಂ ಇದೆ. ಅಂದರೆ 60% ಇದೆ. ಆದರೆ ಬಾಂಬ್ಗಳನ್ನು ತಯಾರು ಮಾಡಬೇಕು ಅಂತ ಹೇಳಿದರೆ 90% ಯುರೇನಿಯಂನ ಅವಶ್ಯಕತೆ ಇದೆ. ಅಂದರೆ ಇನ್ನೂ 30% ಸಂಸ್ಕರಿಸಿದ ಯುರೇನಿಯಂ ಅವರಿಗೆ ಬೇಕು. ಅದನ್ನು ನಾವು ಮಾಡಿಬಿಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಇರಾನ್ ಎಚ್ಚರಿಕೆ ಕೊಟ್ಟಿರೋದು. ಇರಾನ್ ಇಷ್ಟು ದಿನಗಳ ಕಾಲ ಏನು ಹೇಳ್ತಾ ಇತ್ತು? ಕೇವಲ ನಾಗರಿಕ ಉದ್ದೇಶಗಳಿಗಾಗಿ, ವಿದ್ಯುತ್ ಉತ್ಪಾದನೆಗಾಗಿ ಮತ್ತು ಶಾಂತಿಯ ಕಾರಣಕ್ಕಾಗಿ ಅಂತೆಲ್ಲ ಪ್ರತಿಪಾದನೆ ಮಾಡೋ ಪ್ರಯತ್ನಗಳನ್ನು ಮಾಡ್ತಾ ಇದ್ರು. ಆದರೆ ಅಮೆರಿಕ ಇದೇ ವಿಚಾರದಲ್ಲಿ ಕಳವಳವನ್ನು ವ್ಯಕ್ತಪಡಿಸ್ತಾ ಇತ್ತು. ಇದು ನಾಗರಿಕ ಉದ್ದೇಶಕ್ಕಾಗಿ, ವಿದ್ಯುತ್ ಉತ್ಪಾದನೆಗಾಗಿ ಅಲ್ಲ, ಬದಲಾಗಿ ಜಾಗತಿಕವಾಗಿ ಇದನ್ನು ಬಳಕೆ ಮಾಡುವಂತಹ ದೃಷ್ಟಿಯಿಂದ ಇಸ್ರೇಲ್ನ ವಿರುದ್ಧವಾಗಿ ಇದನ್ನು ಬಳಕೆ ಮಾಡಬಹುದು ಎನ್ನುವಂಥ ಆತಂಕ ಅಮೆರಿಕಕ್ಕಿತ್ತು. ಈ ಕಾರಣಕ್ಕಾಗಿ ಅವರು ಹೇಳ್ತಾ ಬಂದಿದ್ರು, ಯಾವುದೇ ಕಾರಣಕ್ಕೂ ನೀವು ತಯಾರು ಮಾಡಬಾರ್ದು ಅಂತ. ಇದೀಗ ಸ್ವತಃ ಇರಾನ್ನವರೇ ಹೇಳ್ತಾ ಇದ್ದಾರೆ, ನಾವು ಪರಮಾಣು ಬಾಂಬನ್ನು ಸಿದ್ಧಪಡಿಸಿಬಿಡ್ತೀವಿ ಅಂತ. ಯುರೇನಿಯಮನ್ನು 90% ಏರಿಸೋದಕ್ಕೆ ಇರಾನ್ ಸಂಸತ್ತಿನಲ್ಲಿ ಸಿದ್ಧತೆ ಮಾಡಿಕೊಂಡಿದ್ದಾರೆ. 60% ಈಗಾಗಲೇ ಅವ್ರ ಕಡೆ ಇದೆ. ಆದರೆ ಈಗ ಅವರಿಗೆ ಕೆಲವೇ ದಿನಗಳು ಬೇಕಾಗಿರುವಂಥದ್ದು. ನೀವು ನೋಡಿ, ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ವರದಿಗಳ ಪ್ರಕಾರ ಇರಾನ್ 60% ಶುದ್ಧತೆಯುಳ್ಳ ಪುಷ್ಟೀಕರಿಸಿದ ಯುರೇನಿಯಂ ದಾಸ್ತಾನನ್ನು 440 kgಗೆ ಹಬ್ಬಿಸಿಕೊಂಡಿದೆ. ಈ 60% ಪುಷ್ಟೀಕರಿಸಿದ ಯುರೇನಿಯಮನ್ನು ಅತ್ಯಂತ ಕಡಿಮೆ ಅವಧಿಯಲ್ಲಿ 90% ಮಾಡಬಹುದು ಎನ್ನುವಂಥ ಲೆಕ್ಕಾಚಾರದ ಬಗ್ಗೆ ಈ ಹಿಂದೆ ಇದ್ರ ಬಗ್ಗೆ ನಾವು ಡೀಟೇಲ್ಸ್ ಆಗಿ ನೋಡಿದ್ದೀವಿ. ಹೇಗೆ 90% ಅದನ್ನು ಕಡಿಮೆ ದಿನಗಳಲ್ಲಿ ಮಾಡಿಕೊಳ್ಳಬಹುದು ಅಂತ. ನೀವು ನೋಡಿ, ನೈಸರ್ಗಿಕವಾಗಿ ಸಿಗುವಂಥ ಯುರೇನಿಯಂ ಅನ್ನು
ಶುದ್ಧತೆ ಮಾಡಿಕೊಳ್ಳೋದಕ್ಕೆ 20% ಅದನ್ನು ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಒಂದು ದೊಡ್ಡ ಶ್ರಮ ಬೇಕಾಗುತ್ತೆ. ನೈಸರ್ಗಿಕತೆಯಿಂದ ಅದನ್ನು 20% ಶುದ್ಧತೆ ಮಾಡಿಕೊಳ್ಳೋದಕ್ಕೆ ದೊಡ್ಡ ಪ್ರಮಾಣದ ಎಫರ್ಟ್ ಬೇಕಾಗುತ್ತೆ. ಆದರೆ ಒಮ್ಮೆ ನೀವು ಯುರೇನಿಯಮನ್ನು 60% ಶುದ್ಧತೆ ಮಾಡಿಕೊಂಡ್ರೆ 84% ಕೆಲಸ ಮುಗಿದಂತೆ. ಅಂದರೆ ಇಲ್ಲಿ ಬಾಕಿ ಉಳಿದಿದ್ದು ಕೇವಲ 16% ವರ್ಕ್ ಮಾತ್ರ. ಹೀಗಾಗಿ ಈ 16% ವರ್ಕನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ಇರಾನ್ ಕೊಡ್ತಾ ಇದೆ. ಹಾಗಾದರೆ ಸಂಸತ್ತನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರಿ ಇವರು? ಸಂಸತ್ತನ್ನು ಆಯ್ಕೆ ಮಾಡಿಕೊಳ್ಳುವಂತಹ ವಿಚಾರ ಅಂತ ಹೇಳಿದ್ರೆ ಇದು ಜೀವ ರಕ್ಷಕದಲ್ಲಿ ಕದನ ವಿರಾಮ ಇದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ರಲ್ಲ, ಅದಕ್ಕೆ ಸಂಸತ್ತಿನಿಂದಲೇ ಉತ್ತರ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಹಿಂದೆ ಅನೇಕ ಬಾರಿ ಸಂಸತ್ತಿನಲ್ಲೇ ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಈ ಯುರೇನಿಯಂ ಅನ್ನ ಹಸ್ತಾಂತರ ಮಾಡಬೇಕು ಅಂತ ಡೊನಾಲ್ಡ್ ಟ್ರಂಪ್ ಏನು ಹೇಳ್ತಿದ್ದಾರೆ, ಅದಕ್ಕೆ ಒಂದು ಕಾನೂನಾತ್ಮಕ ಅನುಮೋದನೆ ಕೊಡೋ ಪ್ರಯತ್ನವನ್ನ ಇರಾನ್ ಮಾಡ್ತಾ ಇದೆ. ಹೀಗಾಗಿ ಇದನ್ನ ಸಂಸತ್ತಿನಲ್ಲಿ ಅನುಮೋದನೆ ಮಾಡಿದ್ದಾರೆ. ಇದರ ಜೊತೆಗೆ ಇರಾನ್ ಶಾಂತಿ ಪ್ರಸ್ತಾವನೆಗೆ ಟ್ರಂಪ್ ಉಗ್ರ ರೂಪವನ್ನು ತಾಳಿಬಿಟ್ಟಿದ್ದಾರೆ. ಶಾಂತಿ ಪ್ರಸ್ತಾವನೆಯನ್ನು ಏನು ಇರಾನ್ ಮಾಡುತ್ತೋ ಅದಕ್ಕೆ ಉಗ್ರ ರೂಪವನ್ನು ತಾಳಿರೋದು. ಇರಾನ್ ಕಳಿಸಿದ್ದ ಶಾಂತಿ ಸಂಧಾನದ ಪತ್ರವನ್ನು ಕಟುವಾಗಿ ಡೊನಾಲ್ಡ್ ಟ್ರಂಪ್ ಟೀಕೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಸಾಧ್ಯವೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಆ ಕಸದ ಕಾಗದವನ್ನು ನಾನು ಓದಿಯೂ ಕೂಡ ಮುಗಿಸಲಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿರೋದು. ಡೊನಾಲ್ಡ್ ಟ್ರಂಪ್ ಅವರು ಆ ರೀತಿಯಲ್ಲಿ ಹೇಳಿದ್ದಾರೆ. ಇರಾನ್ ತನ್ನ ಪರಮಾಣು ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಕೈ ಬಿಡಬೇಕು ಅಂತ ಶ್ವೇತಭವನ ಪಟ್ಟು ತನ್ನ ಸಾರ್ವಭೌಮ ಹಕ್ಕನ್ನು ಬಿಟ್ಟು ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಯಾರು ಹೇಳ್ತಾ ಇರೋದು? ಇರಾನ್ ಹೇಳ್ತಾ ಇರೋದು. ನೀವು ನೋಡಿ, ಇರಾನ್ ಜಾಗತಿಕ ಪರಮಾಣು ಪ್ರಸರಣ ತಡೆ ಒಪ್ಪಂದ ಏನು 1968ರಲ್ಲಿ ಆಯಿತು. ಯಾಕೆ ಇರಾನ್ಗೆ ಡೊನಾಲ್ಡ್ ಟ್ರಂಪ್ ಈ ರೀತಿಯಾಗಿ ಎಚ್ಚರಿಕೆ ಕೊಡ್ತಿದ್ದಾರೆ ಅಥವಾ ಅವರ ಭಯ ಇರೋದು ಎಲ್ಲಿ ಅನ್ನೋದನ್ನು ನೋಡ್ಬಿಡೋಣ. 1968ರಲ್ಲಿ ಒಂದು ಒಪ್ಪಂದ ಆಯಿತು, ಇರಾನ್ ಜಾಗತಿಕ ಪರಮಾಣು ಪ್ರಸರಣ ತಡೆ ಒಪ್ಪಂದ. ಇದಕ್ಕೆ ಯಾರು ಸಹಿ ಹಾಕಿದ್ರು? ಇವರೇ ಸಹಿ ಹಾಕಿದ್ರು 1968ರಲ್ಲಿ, ಇರಾನ್ನವರು ಸಹಿ ಹಾಕಿದ್ರು. ಅದಾದ ನಂತರ 1970ರಲ್ಲಿ ಒಂದು ಸಂಸತ್ತಿನ ಅನುಮೋದನೆ ಮಾಡಿದ್ರು. ಏನು ಅಂತ ಹೇಳಿದ್ರೆ, ನಾವು ಯಾವುದೇ ಕಾರಣಕ್ಕೂ ಪರಮಾಣು ಬಾಂಬ್ಗಳನ್ನು ತಯಾರು ಮಾಡೋದಿಲ್ಲ, ಅದರ ಕೆಲಸಕ್ಕೆ ನಾವು ಹೋಗೋದಿಲ್ಲ ಅಂತ ಇರಾನ್ ಹೇಳ್ತು 1970ರಲ್ಲಿ. ಆದರೆ ಅದರಲ್ಲಿಯೇ ಆ ಒಪ್ಪಂದದ ಭಾಗವಾಗಿ ಒಂದು ಪಾಯಿಂಟ್ ಇದೆ. ಏನು ಅಂತ ಹೇಳಿದರೆ, ನಾಗರಿಕ ಉದ್ದೇಶಗಳಿಗಾಗಿ ಇದನ್ನು ಬಳಸುವ ಹಕ್ಕಿದೆ. ಅಂತಾರಾಷ್ಟ್ರೀಯ ಅಣುಶಕ್ತಿಯ ಸಂಸ್ಥೆಗಳ ಕಣ್ಗಾವಲು ಏನಿತ್ತಲ್ಲ, ಇದ್ರ ಮೇಲೆ ಅಧಿಕಾರಿಗಳು ಬರುವುದು, ಸೀಲ್ ಮಾಡಿದ್ದಾರೆ, ಏನು ಎತ್ತ, ಯಾವ ಪರಿಪ್ರಮಾಣದಲ್ಲಿ ಇವರ ಹತ್ರ ಯುರೇನಿಯಂ ಏನಿದೆ, ಇವೆಲ್ಲದರ ಬಗ್ಗೆಯೂ ಕೂಡ ಅಂತಾರಾಷ್ಟ್ರೀಯ ಅಣುಶಕ್ತಿ ಸಂಸ್ಥೆಯ ಈ ಅಧಿಕಾರಿಗಳು ಬಂದು ಹೋಗ್ತಾ ಇದ್ರು, ಚೆಕ್ ಮಾಡ್ತಾ ಇದ್ರು. ಆದರೆ ಇರಾನ್ ಏನು ಮಾಡಿಬಿಡ್ತು, ಅದನ್ನು ಉಲ್ಲಂಘನೆ ಮಾಡೋ ಪ್ರಯತ್ನವನ್ನು ಮಾಡಿತು. ಆ ಅಧಿಕಾರಿಗಳ ಪ್ರವೇಶಕ್ಕೆ ನಿರ್ಬಂಧ ಹೇರೋ ಪ್ರಯತ್ನವನ್ನು ಮಾಡಿದರು. ಅಧಿಕಾರಿಗಳ ಭೇಟಿಗೆ ನಿರ್ಬಂಧವನ್ನು ವಿಧಿಸಿದ್ರು. ಇದು ಕೂಡ ಆತಂಕಕ್ಕೆ ಕಾರಣ ಆಯಿತು. ಇದು ಪ್ರಮುಖವಾಗಿ ಆದಂಥ ಬೆಳವಣಿಗೆ. ಇದರ ಜೊತೆಗೆ ಮತ್ತೊಂದು ಬೃಹತ್ ಕಾರಣ ಏನು ಅಂತ ಹೇಳಿದರೆ, ಅಮೆರಿಕಾದ ಮಿತ್ರ ದೇಶವಾಗಿರುವಂಥ ಇಸ್ರೇಲ್ ಮೇಲೆ ನಾಳೆ ಇರಾನ್ ಒಂದು ವೇಳೆ ಪರಮಾಣನ್ನು ತಯಾರು ಮಾಡಿದರೆ ಅದರ ಮೇಲೆ ದಾಳಿ ಮಾಡಬಹುದು ಎನ್ನುವಂಥ ಎರಡನೇ ಆತಂಕ ಇದೆ. ಮೂರನೇ ಆತಂಕ ಡೊನಾಲ್ಡ್ ಟ್ರಂಪ್ ಅವರಿಗೆ ಇರೋದು, ಇವತ್ತು ಇರಾನ್ ಮಧ್ಯಪ್ರಾಚ್ಯದಲ್ಲಿ ಪರಮಾಣು ಸಶಕ್ತ ದೇಶವಾಗಿ ಏನಾದರೂ ಹೊರಹೊಮ್ಮಿದ್ರೆ ನಾಳೆ ಸೌದಿ ಅರೇಬಿಯಾನು ಕೂಡ ಅದಕ್ಕೆ ಹಕ್ಕನ್ನು ಮಂಡನೆ ಮಾಡಬಹುದು. ಯಾಕೆ ಇರಾನ್ ತಯಾರು ಮಾಡ್ತು, ನಾವು ಕೂಡ ತಯಾರು ಮಾಡ್ತೀವಿ ಎನ್ನುವಂತಹ ನಿಟ್ಟಿನಲ್ಲಿ ಅವರು ಕೂಡ ಮುನ್ನೆಲೆಗೆ ಬರಬಹುದು ಎನ್ನುವಂಥ ಲೆಕ್ಕಾಚಾರದಲ್ಲಿ ಡೊನಾಲ್ಡ್ ಟ್ರಂಪ್ ಈ ಎಲ್ಲ ಕಾರಣಗಳಿಗಾಗಿ ಇರಾನ್ಗೆ ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ. ಹೀಗಾಗಿ ಅವರು ಹೇಳಿದ ಮಾತುಗಳನ್ನು ಕೇಳುವಂತ ವ್ಯವಧಾನ ಮಾತ್ರ ಡೊನಾಲ್ಡ್ ಟ್ರಂಪ್ಗೆ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಇದರ ಜೊತೆಗೆ ಸಮುದ್ರದ ಮೇಲೆ ಇರಾನ್ ಕಪಿಮುಷ್ಟಿ, ಮತ್ತೊಂದು ಕಡೆ ಡೊನಾಲ್ಡ್ ಟ್ರಂಪ್ ಚೀನಾ ಪ್ರವಾಸವನ್ನು ಕೈಗೊಂಡಿರೋದು. 2 ದಿನಗಳ ಚೀನಾ ಪ್ರವಾಸಕ್ಕೆ ಡೊನಾಲ್ಡ್ ಟ್ರಂಪ್ 13 ಮತ್ತು 14ನೇ ತಾರೀಕಿಗೆ, ಇಂದು ಮತ್ತು ನಾಳೆ ಬೀಜಿಂಗಿಗೆ ಹೋಗಿದ್ದಾರೆ ಕ್ಸಿ ಜಿನ್ಪಿಂಗ್ ಆಹ್ವಾನದ ಮೇರೆಗೆ ಅಂತ. ಒಂದು ಕಡೆ ಇರಾನ್ ಮತ್ತು ಅಮೆರಿಕಾದ ನಡುವೆ ಆಗ್ತಾ ಇರುವಂತಹ ಯುದ್ಧ ಒಂದು ತ್ರಿಕೋನಾಕೃತಿ ಅಂತ ಕರೀಬಹುದು. ಇದನ್ನು ತ್ರಿಕೋನಾಕೃತಿ ಅಂತ ಕರೀರಿ. ಚೀನಾ ಇರಾನಿಗೆ ಸಪೋರ್ಟ್ ಮಾಡುತ್ತೆ, ಅಮೆರಿಕ ಇರಾನ್ನ ವಿರುದ್ಧ ಹೋರಾಟ ಮಾಡ್ತಾ ಇದೆ. ಇರಾನ್ ರಹಸ್ಯವಾಗಿ ಚೀನಾಗೆ ತೈಲವನ್ನು ಕಳಿಸಿಕೊಟ್ಟಿದೆ, ಅಮೆರಿಕದ ಕಣ್ಣನ್ನು ತಪ್ಪಿಸಿ, ಅಮೆರಿಕದ ನೌಕಾ ದಿಗ್ಬಂಧನವನ್ನು ಕೂಡ ತಪ್ಪಿಸಿ. ಆದರೆ ಇದೇ ಅಮೆರಿಕ ಇವತ್ತು ಚೀನಾಕ್ಕೆ ಹೋಗ್ತಾ ಇದೆ. ಏನಾಗಬಹುದು ಬೆಳವಣಿಗೆಗಳು, ಏನೆಲ್ಲ ಮಾತುಕತೆಗಳು ಆಗಬಹುದು ಎನ್ನುವಂಥ ನಿರೀಕ್ಷೆಗಳು ದೊಡ್ಡ ಮಟ್ಟದಲ್ಲಿದೆ. ಯಾವ ಕಾರಣಕ್ಕೆ ಅಂತ ಹೇಳಿದರೆ, ಚೀನಾದ ಮೇಲೆ ಒತ್ತಡವನ್ನು ಹೇರುವ ಮುಖಾಂತರ ಇರಾನನ್ನೇನಾದರೂ ತಣ್ಣಗಾಗಿಸುವಂತಹ ಪ್ರಯತ್ನಗಳಾಗುತ್ತಾ ಎನ್ನುವಂಥ ನಿರೀಕ್ಷೆ ಅಮೆರಿಕಕ್ಕಿದೆ. ಒಂದು ಕಡೆ ಪಾಕಿಸ್ತಾನ ಇರಾನ್ ಮತ್ತು ಅಮೆರಿಕಕ್ಕೆ ಮಿತ್ರತ್ವ ದೇಶ ಅನ್ನುವ ಕಾರಣಕ್ಕಾಗಿ ಆ ದೇಶ ಅನ್ನುವ ಕಾರಣಕ್ಕಾಗಿ ಇಸ್ಲಾಮಾಬಾದ್ನಲ್ಲಿ ಸಭೆಗಳನ್ನು ಮಾಡೋದು ಹೋಯಿತು. ಆ ಸಭೆಗಳು ಯಾವುದೇ ಕೂಡ ಒಪ್ಪಿಗೆಗೆ ಬರಲಿಲ್ಲ. ಆದರೆ ಈಗ ಚೀನಾದ ಮುಖಾಂತರ ಏನಾದರೂ ಒಂದು ಒತ್ತಡವನ್ನು ಹೇರುವಂತಹ ಸಾಧ್ಯತೆಗಳಿದೆಯಾ? ಆ ಒತ್ತಡದ ಮುಖಾಂತರ ಇರಾನನ್ನ
ತಣಿಸುವಂತಹ ಪ್ರಯತ್ನಗಳಾಗುತ್ತಾ? ಇದು ಸದ್ಯಕ್ಕಿರುವಂತಹ ಪ್ರಶ್ನೆ. ಇದೇ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ ಅವರ ಚೀನಾ ಪ್ರವಾಸ ಭಾರಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಹಾರ್ಮುಜ್ ಜಲಸಂಧಿಯ ಹಿಡಿತವನ್ನು ಸಿರಿಯಾ ದ್ವೀಪದವರೆಗೆ ಇರಾನ್ ಪಡೆ ವಿಸ್ತಾರ ಮಾಡಿದೆ. ಇರಾನ್ನಿಂದ ಚೀನಾಗೆ ತೈಲ ಮಾರಾಟ ಮಾಡುವ ಕಂಪನಿಗಳ ಮೇಲೆ ಅಮೆರಿಕ ನಿರ್ಬಂಧವನ್ನು ಹೇರಿದೆ. ಇರಾನ್ ವಿಚಾರವಾಗಿ ಕ್ಸಿ ಜಿನ್ಪಿಂಗ್ ಅವರ ಜೊತೆಗೆ ಅವರೇನೋ ಒಂದು ಆಲೋಚನೆ ಮಾಡಬಹುದು, ಚಿಂತನೆ ಮಾಡಬಹುದು, ಮಾತುಕತೆಯನ್ನು ನಡೆಸಬಹುದು ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ನಾವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ IRGC ಏನಿದೆ ಇದು ಹಾರ್ಮುಜ್ ಜಲಸಂಧಿಯ ಕಾರ್ಯಾಚರಣೆ ವ್ಯಾಪ್ತಿಯನ್ನು ವಿಸ್ತರಣೆ ಮಾಡಿದೆ. ಹೀಗಾಗಿ ಪರಿಸ್ಥಿತಿ ಹೇಗಾಗಿದೆ, ಕೇವಲ 33 ಕಿಲೋಮೀಟರ್ ಅಗಲ ಇತ್ತಲ್ಲ, ಈಗ ಅದು ಏನಾಗ್ಬಿಟ್ಟಿದೆ ಅಂದರೆ ಅರ್ಧ ಚಂದ್ರಾಕೃತಿಯ ವ್ಯವಸ್ಥೆಗೆ ಬಂದ್ಬಿಟ್ಟಿದೆ. ಈ ಅರ್ಧ ಚಂದ್ರಾಕೃತಿಯಲ್ಲಿ ಯಾವ್ಯಾವ ಹಡಗುಗಳು ಹೋಗ್ತವೋ ಎಲ್ಲವೂ ಕೂಡ IRGC ಪರ್ಮಿಷನ್ ಅನ್ನು ತೆಗೆದುಕೊಳ್ಬೇಕು. ನಿನ್ನೆ ಅದ್ರ ಬಗ್ಗೆ ನೋಡಿದ್ವಿ ನಾವು, 40 ಪ್ರಶ್ನೆಗಳನ್ನು ಕೇಳಿದ್ದಾರೆ, ಅವುಗೆಲ್ಲ ಉತ್ತರವನ್ನು ಕೊಡಬೇಕು ಅಂತ. ಕೇವಲ 20 ರಿಂದ 30 ಮೈಲ್ ಇತ್ತು ಈ ಹಿಂದೆ ಇರಾನ್ನ ವ್ಯಾಪ್ತಿ, ಈಗ ಅದನ್ನು 200 ರಿಂದ 300 ಮೈಲಿಗೆ ಇವರು ಏರಿಕೆ ಮಾಡಿಕೊಂಡಿದ್ದಾರೆ. ಹೀಗಾಗಿ ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ನಾಳೆ ಅಮೆರಿಕ ಏನಾದರೂ ಅಟ್ಯಾಕ್ ಮಾಡಿದ್ರೆ ರಕ್ಷಣಾತ್ಮಕವಾಗಿ ನಾವು ಇಲ್ಲಿ ಒಂದು ನೆಲೆಯನ್ನು ಭದ್ರಪಡಿಸಿಕೊಳ್ಬೇಕು, ರಕ್ಷಣಾತ್ಮಕವಾಗಿ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಇದೊಂದು ಪ್ರಯತ್ನ. ಇದರ ಜೊತೆಗೆ ಇರಾನ್ನ ಅತಿ ದೊಡ್ಡ ತೈಲ ಗ್ರಾಹಕ ದೇಶ ಚೀನಾ, 90% ಅವರು ಖರೀದಿ ಮಾಡ್ತಾರೆ. ಹೀಗಾಗಿ ಒಂದು ರಾಜತಾಂತ್ರಿಕ ಒತ್ತಡವನ್ನ ಇರಾನ್ನ ಮೇಲೆ ಚೀನಾದ ಮುಖಾಂತರ ಹೇರಿಸುವ ಪ್ರಯತ್ನ ಅಮೆರಿಕದ್ದಾಗಿದೆ ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ. ಈ ಹಿಂದೆ ಸೌದಿ ಮತ್ತು ಇರಾನ್ನ ನಡುವೆ ಒಂದು ಯುದ್ಧ ಆಗಿತ್ತು. ಆ ಸೌದಿ ಮತ್ತು ಇರಾನ್ನ ನಡುವೆ ಯುದ್ಧ ಆದಂತಹ ಸಮಯದಲ್ಲಿ ಇದೇ ಚೀನಾ ಮಧ್ಯಸ್ಥಿಕೆ ವಹಿಸುವ ಮುಖಾಂತರ ಆ ಯುದ್ಧವನ್ನು ತಣ್ಣಗಾಗಿಸುವ ಪ್ರಯತ್ನವನ್ನು ಮಾಡಿತ್ತು. ಆದರೆ ಇವತ್ತು ಅಮೆರಿಕದ ಜೊತೆಗೆ ಯುದ್ಧ ಆಗ್ತಾ ಇದೆ. ಹೀಗಾಗಿ ಚೀನಾ ಏನಾದರೂ ಮುತುವರ್ಜಿಯನ್ನು ವಹಿಸುತ್ತಾ? ಇದು ಟ್ರಂಪ್ ಅವರ ಭೇಟಿಯ ವಿಶೇಷತೆ ಆಗಿದೆ. ಹೀಗಾಗಿ ಏನಾಗುತ್ತೆ ಎನ್ನುವಂತಹ ಕುತೂಹಲ ದೊಡ್ಡ ಮಟ್ಟಿಗೆ ಇದೆ. ಇದರ ಜೊತೆಗೆ ಇರಾನ್ ಆರ್ಥಿಕ ಬೆನ್ನೆಲುಬಿಗೆ ಟ್ರಂಪ್ ಪೆಟ್ಟು ಕೊಟ್ಟಿದ್ದಾರೆ. ಇರಾನ್ನ ಆರ್ಥಿಕ ಬೆನ್ನೆಲುಬೆ ಅದು ಹಾರ್ಮುಜ್ ಜಲಸಂಧಿ. ಅದರ ಜೊತೆಗೆ ಹಾರ್ಮುಜ್ನಲ್ಲಿ ಹೋಗುವಂಥ ಯಾವುದೇ ಹಡಗುಗಳಿಗೂ ಕೂಡ ಅವಕಾಶವನ್ನು ಕೊಡದೆ ಅವರಿಗೆ ಒಂದು ದೊಡ್ಡ ಪೆಟ್ಟು ಕೊಡೋ ಪ್ರಯತ್ನವನ್ನು ಈ ಹಿಂದೆಯೂ ಕೂಡ ಮಾಡಿದ್ರು. ಇದೀಗ ಯಾವ್ಯಾವ ತೈಲ ಕಂಪನಿಗಳು ಚೀನಾಗೆ ಏನು ಮಾರಾಟವನ್ನು ಮಾಡಿದ್ರು ಅದಕ್ಕೆ ದಾಳಿ ಮಾಡಿರೋದು ಅಮೆರಿಕ. ಏನೇನಾಗಿದೆ ಡೀಟೇಲ್ಸ್ ನೋಡ್ತಾ ಹೋಗೋದಾದ್ರೆ, ಚೀನಾಗೆ ತೈಲ ಮಾರಾಟ ಮಾಡ್ತಿದ್ದ ಇರಾನ್ ಕಂಪನಿಗಳ ಮೇಲೆ ಅಮೆರಿಕ ದಾಳಿ ಮಾಡಿದೆ. ಇದು ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ. ಅಂದರೆ ನೌಕಾ ದಿಗ್ಬಂಧನ, 3-4 ನೌಕೆಗಳನ್ನು ತಂದು ಹಾಕಲಾಗಿತ್ತು. 10-15 ಸಾವಿರ ಸೈನಿಕರು ಹಾರ್ಮುಜ್ ಜಲಸಂಧಿಯಲ್ಲಿದ್ದರು. ಒಂದೇ ಒಂದು ಹಡಗು ಕೂಡ ಹಾರ್ಮುಜ್ನಿಂದ ಬೇರೆ ದೇಶಕ್ಕೆ ಅಂದರೆ ಚೀನಾಕ್ಕೆ ಹೋಗಬಾರ್ದು, ಯಾವುದೇ ದೇಶಕ್ಕೂ ಕೂಡ ಹೋಗಬಾರ್ದು ಅನ್ನೋ ಲೆಕ್ಕಾಚಾರ ಅಮೆರಿಕದ್ದಿತ್ತು. ಆದರೆ ಅಮೆರಿಕದ ಕಣ್ಣನ್ನು ತಪ್ಪಿಸಿ ಹೋಗಲಾಗಿತ್ತು. ಹೀಗಾಗಿ ತೈಲ ಪೂರೈಕೆಗೆ ಸಹಾಯ ಮಾಡ್ತಿರುವ ಸಂಸ್ಥೆಗಳ ಮೇಲೆ ಹೊಸ ಆರ್ಥಿಕ ನಿರ್ಬಂಧಗಳನ್ನು ವಿಧಿಸೋದಕ್ಕೆ ಇದೀಗ ಅಮೆರಿಕ ಮುಂದಾಗಿರೋದು. ಏನಾಯಿತು ಬೆಳವಣಿಗೆ ಅಂತ ಹೇಳಿದ್ರೆ, ಅಮೆರಿಕ ಒಂದು ಕ್ರಮ ಕೈಗೊಂಡಿದೆ. ಯಾರ ವಿರುದ್ಧ? ಚೀನಾಗೆ ಯಾರ್ಯಾರು ತೈಲವನ್ನು ಪೂರೈಕೆ ಮಾಡ್ತಿದ್ರಲ್ಲ ಇರಾನ್ನವರು, ಅವರ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಚೀನಾಗೆ ಭೇಟಿ ನೀಡುವ ಮೊದಲೇ ಇಂಥದ್ದೊಂದು ಬೆಳವಣಿಗೆ ಆಗಿರೋದನ್ನು ಗಮನಿಸಬೇಕಾದಂತಹ ಸಂಗತಿ. ಇದನ್ನು ನಾವು ಗಮನಿಸಬೇಕು. ಇವರು ಚೀನಾಕ್ಕೆ ಪ್ರತಿನಿತ್ಯ ಏನು ಮಾಡ್ತಾ ಇದ್ರು? 12 ಲಕ್ಷದಿಂದ 14 ಲಕ್ಷ ಬ್ಯಾರೆಲ್ ತೈಲವನ್ನು ಮಾರಾಟ ಮಾಡೋ ಪ್ರಯತ್ನವನ್ನು ರಹಸ್ಯವಾಗಿ ಮಾಡ್ತಾ ಇದ್ರು. ಹೀಗಾಗಿ ಹಾಂಗ್ಕಾಂಗ್ನ ಕಂಪನಿಗಳು 4 ಕಂಪನಿ, UAEಯ 4 ಕಂಪನಿ, ಒಮಾನ್ನ 1 ಕಂಪನಿ ಸೇರಿದಂತೆ ಒಟ್ಟು 9 ಕಂಪನಿಗಳ ಮೇಲೆ ಇಂಥದ್ದೊಂದು ದಾಳಿಯಾಗಿದೆ. ಇದರ ಜೊತೆಗೆ ಈ ತೈಲ ವಹಿವಾಟು ಈ ಯಾರಿಗೂ ಕೂಡ ಗೊತ್ತಾಗದೆ ಗುಪ್ತವಾಗಿ ಈ ರೀತಿಯಾಗಿ ತೈಲ ಸಾಗಾಟ ಆಗ್ತಾ ಇತ್ತಲ್ಲ, ಇದರ ಹಣಕಾಸಿನ ವ್ಯವಹಾರಗಳನ್ನು ನೋಡ್ತಾ ಇದ್ದಂತಹ 3 ಮೇಲೆಯೂ ಕೂಡ ನಿಷೇಧವನ್ನು ಅಮೆರಿಕ ಹೇರಿದೆ. ಇದರ ಜೊತೆಗೆ ಈ ಚೀನಾ ಇರಾನ್ನ ಒಂದು ಕಣ್ಣಾಗ್ಬಿಟ್ಟಿತ್ತು ಆರ್ಥಿಕವಾಗಿ. ಯಾಕೆ ಅಂತ ಹೇಳಿದ್ರೆ 90% ಖರೀದಿ ಮಾಡ್ತಾ ಇತ್ತು. ಅದರಿಂದ ಇರಾನ್ಗೆ ಒಂದು ದೊಡ್ಡ ಮಟ್ಟದ ಹಣವೂ ಕೂಡ ಬರ್ತಾ ಇತ್ತು. ಅದರ ಮುಖಾಂತರ ಆರ್ಥಿಕ ಚಟುವಟಿಕೆಗಳನ್ನು ನಡೆಸೋದಕ್ಕೆ ಇರಾನ್ ಮುಂದಾಗ್ತಾ ಇತ್ತು. ಆದರೆ ಇವತ್ತು ಇರಾನ್ಗೆ ಒಂದು ದೊಡ್ಡ ಪೆಟ್ಟು ಕೊಡೋ ಪ್ರಯತ್ನವನ್ನು ಅಮೆರಿಕ ಮಾಡ್ತಾ ಇದೆ. ಇವ್ರು ಹೆಂಗೆ ಮಾಡ್ತಾ ಇದ್ರು ಏನು ಅನ್ನೋದು ಡೀಟೇಲ್ಸ್ ಇದೆ. GPS ಅನ್ನೆಲ್ಲ ಬಂದ್ ಮಾಡ್ತಾ ಇದ್ರಂತೆ. ಸಮುದ್ರದ ಆಳಕ್ಕೆ ಹೋದ ತಕ್ಷಣವೇ ಒಂದು ಹಡಗಿನಿಂದ ಮತ್ತೊಂದು ಹಡಗಿಗೆ ಅಂದರೆ ಬೇರೆ ದೇಶದ ಹಡಗುಗಳಿಗೆ ಅದನ್ನು ಶಿಫ್ಟ್ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ರು. ಅದಾದ ನಂತರ ಬೇರೆ ಕರೆನ್ಸಿಗಳಿಗೆ, ಬೇರೆ ನಕಲಿ ಖಾತೆಗಳಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡೋದು. ಹೀಗೆ ಒಟ್ಟು ಅಮೆರಿಕದ ರಡಾರ್ಗಳಿಗೆ ಯಾವುದೇ ಕಾರಣಕ್ಕೂ ಹಡಗುಗಳು ಬೀಳದಂತೆ ಇಂಥದ್ದು ವ್ಯವಸ್ಥೆಯನ್ನು ಅವರು ಮಾಡಿಕೊಂಡಿದ್ರು. ಇದೀಗ ಅದು ಗೊತ್ತಾಗಿ ಅಮೆರಿಕ ದಾಳಿ ಮಾಡಿರೋದು. ಇದೀಗ ನ್ಯಾಟೋ ವಿರುದ್ಧ ಟ್ರಂಪ್ ಕೆಂಡಾಮಂಡರಾಗಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರ ಆಶಯ ಇದೆ ಅಂತೆ, ನ್ಯಾಟೋದಿಂದ ನಾವು ಹೊರಗಡೆ ಬರಬೇಕು ಅಂತ. ಒಂದು 32 ದೇಶಗಳ ಒಕ್ಕೂಟ ಇದು. 32 ದೇಶಗಳಿದೆ ನ್ಯಾಟೋದಲ್ಲಿ. ಇದರಿಂದ ನಾವು ಹೊರಗಡೆ ಬರಬೇಕು ಅನ್ನೋದು ಮೊದಲ ದಿನದಿಂದಲೂ ಕೂಡ ಒಂದು ಆಕ್ರೋಶ ಅವರದ್ದು ಇದ್ದೇ ಇದೆ, ಬೇರೆ ಕಾರಣಕ್ಕಾಗಿ. ಇವತ್ತು ಮತ್ತೊಂದು ಆಕ್ರೋಶ ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಈ ನ್ಯಾಟೋ
ನಮಗೆ ಸಂಕಷ್ಟ ಬಂದಾಗ ನಮ್ಮ ಸಹಾಯಕ್ಕೆ ಬರಲಿಲ್ಲ ಅನ್ನೋದು ಯಾರ ಆರೋಪ? ಡೊನಾಲ್ಡ್ ಟ್ರಂಪ್ ಅವರ ಆರೋಪ ಇದೆ. ನಾ ಹಿಂದೆ ಒಂದು ಮಾತು ಹೇಳಿದ್ದೆ, ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನದ ನಡುವೆ ಒಂದು ಒಪ್ಪಂದ ಆಗಿದೆ. ಸೌದಿ ಅರೇಬಿಯಾದ ಮೇಲೆ ದಾಳಿ ಆದರೆ ಅದು ಪಾಕಿಸ್ತಾನದ ಮೇಲೆ ದಾಳಿ ಆದಂತೆ, ಹೀಗಾಗಿ ಪಾಕಿಸ್ತಾನದವರು ಸೌದಿಯವರ ಜೊತೆಗೆ ಸಹಾಯಕ್ಕೆ ಬರಬೇಕು ಅಂತ. ನ್ಯಾಟೋದಲ್ಲೂ ಕೂಡ ಹಾಗೆ ಒಂದು ಒಪ್ಪಂದ ಆಗಿದೆ. ಏನಂತ ಆಗಿದೆ ನ್ಯಾಟೋದಲ್ಲಿ? ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ ಕರೀತಾರೆ ಇದನ್ನು. ಜರ್ಮನಿ, US, UK, ಫ್ರಾನ್ಸ್ 32 ದೇಶಗಳು ಇರೋದಿಲ್ಲಿ. ಇದಕ್ಕೆ ಡೊನಾಲ್ಡ್ ಟ್ರಂಪ್ ಇವತ್ತೇನು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಂದು ಕಾಗದದ ಹುಲಿ ಇದಷ್ಟೇ. ಕಾಗದದ ಹುಲಿ ಅಂತಂದರೆ ಕೇವಲ ಪತ್ರದಲ್ಲಿ ಮಾತ್ರ ಮಾತನಾಡ್ತಾರೆ ಅಂತ. ಇದರಲ್ಲಿ ಒಂದು ನಿಯಮ ಇದೆ. ಈ ನ್ಯಾಟೋದ ಆರ್ಟಿಕಲ್ 5ರ ಪ್ರಕಾರ ನ್ಯಾಟೋ ಮೈತ್ರಿಕೂಟದ ಯಾವುದೋ ಒಂದು ದೇಶದ ಮೇಲೆ ದಾಳಿ ಆದರೂ ಕೂಡ ಅದನ್ನು 32 ದೇಶಗಳು, ಈ ನ್ಯಾಟೋ ಒಕ್ಕೂಟದ ಭಾಗವಾಗಿರುವ 32 ದೇಶ ಏನಿದೆ, ಆ 32 ದೇಶಗಳು ಕೂಡ ಭಾವಿಸಬೇಕು ಅದು ನಮ್ಮ ಮೇಲೆ ಆಗಿರುವಂತಹ ದಾಳಿ. ಹೀಗಾಗಿ ಯಾವ ದೇಶದ ಮೇಲೆ ದಾಳಿ ಆಗಿದೆ ಆ ದೇಶದ ಸಹಾಯಕ್ಕೆ ಹೋಗೋದು ಇಲ್ಲಿರುವಂತಹ ನಿಯಮ. ಆದರೆ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇರೋದೇನು, ಈ ಆರ್ಟಿಕಲ್ 5ರ ಪ್ರಕಾರ ಏನು ನಡೆದುಕೊಳ್ಬೇಕಾಗಿತ್ತು ಈ ದೇಶಗಳು ಹಾಗೆ ನಡೆದುಕೊಳ್ತಾ ಇಲ್ಲ. ಯಾವ ವಿಚಾರದಲ್ಲಿ? ಇರಾನ್ ಮತ್ತು ಅಮೆರಿಕಾದ ವಿಚಾರದಲ್ಲಿ. ಇರಾನ್ ಮತ್ತು ಅಮೆರಿಕಾದ ನಡುವೆ ಯುದ್ಧ ಆಗ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಸ್ವತಃ ಕರೆ ಕೊಟ್ಟರು. ವಾಣಿಜ್ಯ ಹಡಗುಗಳಿಗೆ ಹಾರ್ಮುಜ್ನಲ್ಲಿ ಹಾನಿ ಮಾಡ್ತಾ ಇದ್ದಾರೆ IRGC ಅವರು, ಇರಾನ್ನವರು ದಾಳಿ ಮಾಡ್ತಾ ಇದ್ದಾರೆ. ಹೀಗಾಗಿ ಎಲ್ಲ ದೇಶಗಳವರು ಬಂದು ನಿಮ್ಮ ಹಡಗುಗಳನ್ನು ನಿಯೋಜನೆ ಮಾಡಿ ಅಂತ ಕರೆ ಕೊಟ್ಟರು. ಯಾರಾದರೂ ಬಂದ್ರ? ಯಾರು ಬರೋ ಪ್ರಯತ್ನವನ್ನು ಮಾಡಲಿಲ್ಲ. ಹೀಗಾಗಿ ಅವರು ಹೇಳ್ತಾ ಇದ್ದಾರೆ ಹಾರ್ಮುಜ್ ರಕ್ಷಣೆಗೂ ಕೂಡ ಅವರು ಬರಲಿಲ್ಲ. ಮತ್ತೊಂದು ಕಡೆ ನ್ಯಾಟೋ ನಿಯಮದ ಪ್ರಕಾರ ಒಂದು ದೇಶದ GDPಯ 2% ಹಣವನ್ನು ರಕ್ಷಣೆಯ ಕಾರ್ಯಾಚರಣೆಗಾಗಿ ಅದನ್ನು ಮೀಸಲಿಡಬೇಕು ಅನ್ನೋದೊಂದು ನಿಯಮ ಇದೆ. GDPಯ ನಿಯಮ ಅದು 2% ಹಣವನ್ನು ಮೀಸಲಿಡಬೇಕು ಅಂತ. ಆದರೆ ಯಾವ ದೇಶಗಳು ಕೂಡ ಆ ಪರಿಪ್ರಮಾಣದಲ್ಲಿ ಹಣವನ್ನು ಮೀಸಲಿಡ್ತಾ ಇಲ್ಲ. ಕೇವಲ ಅಮೆರಿಕಾದ ಬೊಕ್ಕಸಕ್ಕೆ ದೊಡ್ಡ ಮಟ್ಟದ ಹಾನಿ ಆಗ್ತಾ ಇದೆ. ಹೀಗಾಗಿ ಇದರಲ್ಲಿ ನಾವು ಯಾಕಿರಬೇಕು? ಇದೊಂದು ಕೇವಲ ಕಾಗದದ ಹುಲಿ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಮಾತನಾಡೋ ಪ್ರಯತ್ನವನ್ನು ಮಾಡಿ ಆಕ್ರೋಶವನ್ನು ಹೊರ ಹಾಕಿದ್ದಾರೆ. ಇದು ನ್ಯಾಟೋದ ವಿರುದ್ಧ ಟ್ರಂಪ್ ಕೆಂಡಾಮಂಡರಾಗೋದಕ್ಕೆ ಆಗ್ತಾ ಇರುವಂತಹ ಕಾರಣಗಳು. ಅವರ ಉದ್ದೇಶವೂ ಅದರದ್ದೇ ಇದೆ. ಯಾಕಂದರೆ ಆರ್ಥಿಕವಾಗಿ ನಾವು 70% ಹಣವನ್ನು ಅದಕ್ಕಾಗಿ ಕಳೆದುಕೊಳ್ತಾ ಇದ್ದೀವಿ, ಇದರಿಂದ ಹೊರಗಡೆ ಬರಬೇಕು ಅಂತ ಅದಕ್ಕೆ ಪುಷ್ಟಿ ಅನ್ನುವಂತೆ ಇಂಥದ್ದೊಂದು ಮತ್ತೊಂದು ಘಟನೆ ಆಗಿದೆ. ಇದರ ಜೊತೆಗೆ ಯುದ್ಧ ಪೀಡಿತ ನಾಡಲ್ಲೇ ಜನರು ಬೆಚ್ಚಿ ಬಿದ್ದಿದ್ದಾಕೆ ಭೂಕಂಪ ಆಗ್ಬಿಟ್ಟಿದೆ ಅನ್ನುವಂಥ ಸುದ್ದಿ ಇದೆ. ಅದರ ಜೊತೆಗೆ ಕೆಲವೊಂದಿಷ್ಟು ಸುದ್ದಿಗಳು ಕೂಡ ಇರಾನ್ನಿಂದ ಬರ್ತಾ ಇದೆ. ಏನದು ಹಾಗಾದರೆ? ಯುದ್ಧ ಪೀಡಿತ ಭೂಮಿಯಾಗಿರುವಂಥ ಇರಾನ್ ಒಂದು ಕ್ಷಣ ನಡುಗ್ ಹೋಗ್ಬಿಟ್ಟಿದೆ. ಇರಾನ್ನ ರಾಜಧಾನಿ ಟೆಹರಾನ್ನಲ್ಲಿ 4.6ರ ತೀವ್ರತೆಯ ಭೂಕಂಪ ಆಗಿದೆ. 4.6ರ ತೀವ್ರತೆಯ ಭೂಕಂಪ ಆಗಿದೆ. ಕ್ಷಿಪಣಿ ದಾಳಿ ಅಂತ ಭಾವಿಸಿ ಜನರೆಲ್ಲರೂ ಕೂಡ ರಸ್ತೆಗಿಳಿದು ಬಿಟ್ಟಿದ್ದಾರೆ. ಯಾಕಂದರೆ ಯುದ್ಧ ಯಾವಾಗ ಬೇಕಾದರೂ ಆಗ್ಬೋದು. ಇಸ್ರೇಲ್ ಆಗಿರ್ಬೋದು, ಅಮೆರಿಕಾದವರು ಯಾವಾಗ ಬೇಕಾದರೂ ಏನಾದರೂ ದಾಳಿಗಳಾಗಿಬಿಡ್ಬೋದು ಅಂತ, ಅದೇ ದಾಳಿಯ ಸ್ಫೋಟ ಆಗಿರ್ಬೋದು ಅಂತೇಳಿ ಜನ ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಓಡಿ ಹೋಗ್ಬಿಟ್ಟಿದ್ದಾರೆ. ಯಾಕಂದರೆ ದಾಳಿಯ ಆ ಭೀಕರತೆಯನ್ನು ಅವ್ರು ನೋಡಿದ್ದಾರೆ. ಆದರೆ 4.6 ಈ ತೀವ್ರತೆಯಲ್ಲಿ ಭೂಕಂಪ ಆಗಿದೆ ಅಂತ. ಈ ಯುದ್ಧದ ಒತ್ತಡದ ನಡುವೆ ಪ್ರಕೃತಿ ವಿಕೋಪಕ್ಕೂ ಕೂಡ ಅಲ್ಲಿಯ ಜನ ಸಿಕ್ಕಾಕೊಂಡಿರೋದು. ಒಂದು ಕಡೆ ಸಾವು ನೋವು ಆಗ್ತಾ ಇರೋದು, ಮೊದಲೇ ಯುದ್ಧದಿಂದ ಮೂಲ ಸೌಕರ್ಯಗಳ ಹಾನಿ ಆಗ್ತಾ ಇರೋದು, ಮತ್ತೊಂದು ಕಡೆ ನೈಸರ್ಗಿಕವಾಗಿಯೂ ಕೂಡ ಇರಾನ್ ಪೆಟ್ಟು ತಿಂತಾ ಇರೋದು. ಇದು ಗಮನಿಸಬೇಕಾದಂತಹ ಸಂಗತಿ. ಇದು ಭೂಕಂಪದ ಬಗ್ಗೆ. ಆದರೆ ಮತ್ತೊಂದು ಸುದ್ದಿ ಬರ್ತಾ ಇದೆ. ಇರಾನ್ನ ಭೂಗತದಲ್ಲಿ ಅಂದರೆ ಭೂಮಿಯ ಅಂತರಂಗದಲ್ಲಿ ಪರಮಾಣು ಪರೀಕ್ಷೆ ಏನಾದರೂ ಆಯ್ತಾ? ಇಂಥದ್ದೊಂದು ಚರ್ಚೆ ಆಗ್ತಾ ಇದೆ. ಪರಮಾಣು ಪರೀಕ್ಷೆಯ ಪರಿಣಾಮನ ಇದು? ಇರಾನ್ ವಲಯದಲ್ಲಿ ಇಂಥದ್ದೊಂದು ಊಹಾಪೋಹ ಹಬ್ಬಿದೆ. ಅಂದರೆ ಅವರೇನು ನಾವು ತಯಾರು ಮಾಡ್ತಾ ಇದ್ದೀವಿ, ನಾವು ಹೊಡೆದು ಬಿಡ್ತೀವಿ, ದಾಳಿ ಮಾಡಿಬಿಡ್ತೀವಿ ಅಂತೆಲ್ಲ ಮಾತನಾಡ್ತಿದ್ದಾರಲ್ಲ ಇರಾನ್ ಅವರು. ಇದೇ ಕಾರಣಕ್ಕಾಗಿ ಇದೆಲ್ಲವೂ ಕೂಡ ನಡೆದಿರೋದು 10 ಕಿಲೋಮೀಟರ್ ಆಳದಲ್ಲಿ, ಭೂಮಿಯ 10 ಕಿಲೋಮೀಟರ್ ಆಳದಲ್ಲಿ ಈ ಬೆಳವಣಿಗೆ ಆಗಿರುವ ಪರಿಣಾಮವಾಗಿ ಹೀಗಾಗಿ ಏನಾದರೂ ಪರಮಾಣು ಬಾಂಬ್ಗಳ ಪರೀಕ್ಷೆ ಏನಾದರೂ ಇರಾನ್ ನಡೆಸ್ತಾ? ಯಾಕಂದರೆ ನೋಡಿ, ಅವರ ನಂಟಾಜ್ ಆಗಿರ್ಬೋದು, ಇಸ್ಫಾಹಾನ್ ಆಗಿರ್ಬೋದು, ಬೇರೆ ಈ ಪರಮಾಣು ಕ್ಷಿಪಣಿ ಕೇಂದ್ರಗಳೇನಿದೆ, ಆ ಕ್ಷಿಪಣಿ ಕೇಂದ್ರಗಳ ಭೂಗತದಲ್ಲೇ ಎಲ್ಲೋ ಯುರೇನಿಯಮನ್ನು ಅವರು ಸಂಗ್ರಹ ಮಾಡಿಟ್ಟಿರೋದು. ಯಾವುದೇ ಕಾರಣಕ್ಕೂ ಅಮೆರಿಕಾದ ಕೈಗೆ ಸಿಗಬಾರದು, ಪರಮಾಣು ಅಂದರೆ ಅಂತಾರಾಷ್ಟ್ರೀಯ ಪರಮಾಣು ಸಂಸ್ಥೆ ಏನಿದೆ ಅವರ ಕೈಗೂ ಕೂಡ ಸಿಗಬಾರದು ಅಂತ ಅದನ್ನು ಸಂಗ್ರಹಿಸಿ ಇಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಹೀಗಾಗಿ ಭೂಮಿಯ ಅಂತರದಲ್ಲಿ ಏನಾದರೂ ಅಂದರೆ ಅಂತರಾಳದಲ್ಲಿ ಅದನ್ನು ಸ್ಫೋಟ ಮಾಡೋ ಪ್ರಯತ್ನವನ್ನೇನಾದರೂ ಇರಾನ್ ಮಾಡ್ತಾ ಅದರ ಭಾಗವಾಗಿ ಸ್ಫೋಟ ಆಯ್ತಾ? ಇಂಥದ್ದೊಂದು ಚರ್ಚೆ ಆಗ್ತಾ ಇದೆ. ಆದರೆ ಇರಾನ್ ಮಾತ್ರ ಅದನ್ನು ಅಲ್ಲಗಳೆದಿದೆ. ಇದು ಅಮೆರಿಕ ಮತ್ತು ಇರಾನ್ ನಡುವೆ ಆಗಿರುವಂತಹ ಯುದ್ಧದ ಬೆಳವಣಿಗೆ.